ಭಾಗವಹಿಸಿದ್ದಾರೆ ಮತ್ತು ಬಡ ಮಕ್ಕಳಿಗೆ ಬಡ ಜನರಿಗೆ ಒಳ್ಳೆಯದಾಗಬೇಕಂತ ವಿಚಾರಗಳು ಮಠದಲ್ಲಿದೆ. ಹೀಗಾಗಿ ಇಂಥ ಮಠಗಳಿಗೆ ನಾವು ಭೇಟಿ ಕೊಟ್ಟು ಆ ದರ್ಶನ ತೆಗೆದುಕೊಂಡ್ರೆ ಮನಃಶಾಂತಿ ಸಿಗ್ತದೆ. ಅದಕ್ಕೆ ಇವತ್ತು ನಾನು ಭಾಳ ಸಂತೋಷದಿಂದ ಸ್ವಾಮೀಜಿಗಳನ್ನು ಭೇಟಿಯಾಗಿ ದರ್ಶನ ತೆಗೆದುಕೊಂಡು ಬಂದಿದ್ದೇನೆ. ನನಗೆ ಗೊತ್ತು ನೀವು ಅಲ್ಲಿಗೆ ಬರ್ತೀರಂತ ಗೊತ್ತಿದೆ. ಈಗ ನಾನು ಅವ್ರನ್ನ ನಿನ್ನೆ ಭೇಟಿಯಾಗಿದ್ದು ಸಾಯಂಕಾಲ. ನಾನು ಅವ್ರಿಗೆ ರಾತ್ರಿ ಒಂದು ಲೆಟ್ರನ್ನು ಬರೆದಿದ್ದೆ, ಬೆಳಗ್ಗೆ ಪತ್ರಿಕೆಯವ್ರಿಗೆ ಕೊಟ್ಟೆ. ನಾನು ದಾಖಲೆ ಬಗ್ಗೆ ನಾನು ಮಾತಾಡಲ್ಲ. ನೋಡಿ, ನನ್ನ ದಾಟಿಯಲ್ಲೇ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ನನಗೂ ಅವ್ರಿಗೇನು ಕನೆಕ್ಷನ್ ಇದ್ದಿಲ್ಲ ಇದರಾಗ. ಯಾರು ಎಷ್ಟು ದಿವಸ ಇರ್ತಾರೆ ಮುಖ್ಯ ಅಲ್ಲ, ಮುಖ್ಯ ಇದ್ದಾಗ ನಾನು ಏನು ಮಾಡಿದೆ ಅನ್ನೋದು. ಅದು ಒಂದು ಸರಿ ದೇವರಾಜ ಅರಸು ಅವರು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಅವರು ಜನಸಾಮಾನ್ಯರು, ಹಿಂದುಳಿದ ವರ್ಗ, ಹಿಂದುಳಿದ ಜಾತಿ ಬೇರೆ, ಹಿಂದುಳಿದ ವರ್ಗ ಬೇರೆ, ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿಯಿಂದ ಮಾಡಿದ್ದಾರೆ. ಬಡವ್ರ ಬಗ್ಗೆ ಮಾಡಿದ್ದಾರೆ. ಭೂ ಸುಧಾರಣೆ ಕಾರ್ಯಕ್ರಮ ಎಲ್ಲ ಮಾಡಿ ಅತ್ಯಂತ ವಾಸ್ ಎ ಪಾಪ್ಯುಲರ್ ಚೀಫ್ ಮಿನಿಸ್ಟರ್. ಅವರು ಇದರಿಂದ ಹೆಚ್ಚು ಕಾಲ ಸರ್ವಿಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ತದನಂತರ ನಿಜಲಿಂಗಪ್ಪನವರು, ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಅತಿ ಹೆಚ್ಚಿನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಈಗ ಒಂದು ಅವಕಾಶ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಿಕ್ಕಿದ್ದು ನಮಗೆಲ್ಲ ಸಂತೋಷ. ನಾನು ಸಿದ್ದರಾಮಯ್ಯನವರ ಅಭಿಮಾನಿ. ನಾನು ಐ ಆಮ್ ಎನ್ ಅಡ್ಮೈರರ್. ಅಡ್ಮೈರರ್ ಅಂದ್ರೆ ಏನು? ಆ ವ್ಯಕ್ತಿ ಜನಪರವಾಗಿ ಕೆಲಸ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಬೆಂಬಲ ಕೊಡ್ಬೇಕು ನಾವು, ಇರ್ರಿಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್ ಆರ್ ವಾಟ್ ಎವರ್. ಇವತ್ತು ನಾವು ರಾಜಕಾರಣಕ್ಕೆ ಬಂದಿರೋದು ಯಾಕೆ? ಸಮಾಜದ ಸೇವೆಗಾಗಿ. ಸಮಾಜ ಸೇವೆಗೆ ಬಂದಂಥ ಸಂದರ್ಭದಲ್ಲಿ ಯಾರು ಜನಪರವಾದಂಥ ಆಡಳಿತ ಕೊಡ್ತಾರೆ ಅಂಥ ವ್ಯಕ್ತಿಗಳಿಗೆ ನಾವು ಬೆಂಬಲ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನ ವ್ಯಕ್ತಿತ್ವನ 1985 ಜನವರಿ 5ರಲ್ಲಿ ನಾನು MLA ಆದೆ. ಅವರು 83, ಅವ್ರಿಗೆ ನನಗೆ 1.5 ವರ್ಷ 2 ವರ್ಷ ಡಿಫ್ರೆನ್ಸ್ ಅಷ್ಟೇ ಈ MLA ಆಗೋದ್ರಲ್ಲಿ. ಅವ್ರ ವಯಸ್ಸಿನಲ್ಲಿ 10 ವರ್ಷ ಡಿಫ್ರೆನ್ಸು. ಅವತ್ತಿಂದನೂ ಅವ್ರು ನೋಡಿದಾಗ ಅವರು ಒಬ್ಬ ಜನಪರವಾದಂಥ ವ್ಯಕ್ತಿಗಳು, ವೆರಿ ಸಿಂಪಲ್, ಒಂದು ಸಮಾಜವಾದಿ ತತ್ವಗಳನ್ನು ಅಳವಡಿಸ್ಕೊಂಡು ಬಡವ್ರ ಬಗ್ಗೆ ಕಳಕಳಿ ಇರೋದನ್ನು ಅವತ್ತೇ ನೋಡಿದ್ದೆ. ಆ್ಯಸ್ ಎ ಯಂಗ್ಸ್ಟರ್ ಇದು. ಅವಾಗ ನನಗವರು ಆವಾಗಲೇ ಆಕರ್ಷಿತರಾಗಿದ್ದರು. ಹೀಗಾಗಿ ನಾನು ಸಿದ್ದರಾಮಯ್ಯನವರ ಅಭಿಮಾನಿಯಾಗಿದ್ದೇನೆ ಅವತ್ತಿಂದ. ಪೊಲಿಟಿಕಲಿ ನಾನು ಅವ್ರ ಜೊತೆಗೆ ಅವತ್ತು ನಾನು ಇರಲಿಲ್ಲ. ಯಾಕಂದ್ರೆ ನಾನು ಅವತ್ತು ರಾಮಕೃಷ್ಣ ಹೆಗಡೆ, ಜಯೇಶ್ ಪಟೇಲ್, ದೇವೇಗೌಡರು ಎಲ್ಲ ಜೊತೆಗೆ ಇದ್ದಂಥವ್ರು, ಅವ್ರ ಜೊತೆಗೆ ಇದ್ದಂಥವ್ರು ನಾನು. ಆದರೆ ಭವಿಷ್ಯದಲ್ಲಿ ಅವರು ಲೀಡರ್ ಆಗ್ತಾರೆ ಅನ್ನೋದು ನನಗೆ ಭರವಸೆ ಇತ್ತು. ಯಾಕಂದರೆ ಯಾವ ವ್ಯಕ್ತಿ ಜನಪರ ಇರ್ತಾನೆ ಆ ವ್ಯಕ್ತಿಗೆ ಜನ ಯಾವಾಗಲೂ ಆಶೀರ್ವಾದ ಮಾಡ್ತಾರೆ. ಜನ ನಮ್ಗಿಂತ ಬಹಳ ಜಾಣರಿದ್ದಾರೆ. ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ, ಜನ ಭಾಳ ನಮ್ಮದೇ ನಡೀತೈತೆ ಅಂತ. ಯಾರ್ದೂ ನಡೆಯಲ್ಲ, ನಡೆಯೋದು ಜನರದೇ. ಇವತ್ತು ನಾನು ಗೆಲ್ತೀನಂದರೆ ಜನ ಗೆಲ್ಲಿಸ್ತಾರೆ, ನಾನು ಸೋಲ್ತೀನಂದರೆ ಜನ ಸೋಲಿಸ್ತಾರೆ. ಉಳ್ಕಿದಾರೆ ಸುಮ್ಮನೆ ಮಾತಾಡೋಕೆ ನಾನು ಸೋಲ್ಸಿ ನೋಡಂತ. ನೀ ಸೋಲ್ಸೋಕೆ ಆಗೋದಿಲ್ಲ, ನಿನ್ನ ಕೈಗಿರೋದು ನೀನು ಒಂದೇ ಓಟು. ಅದಕ್ಕೆ ಜನಪರವಾಗಿರುವಂಥ ವ್ಯಕ್ತಿ ಸಿದ್ದರಾಮಯ್ಯ. ಹಾರ್ಟ್ಲಿದ್ದ ಜನ ಜೋಗಿದ್ದಾನೆ. ಅದಕ್ಕೆ ನಾವು ಸಿದ್ದರಾಮಯ್ಯಂದು 75 ವರ್ಷದ ಒಂದು ಜನ್ಮ ದಿನೋತ್ಸವ ಮಾಡಿದ್ದು ಅವ್ರ ಸಲುವಾಗಲ್ಲ, ಕಾಂಗ್ರೆಸ್ ರಿವೈವಲ್ ಸಲುವಾಗಿ. ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚು ಓಟ್ ಬರಲಿ ಅನ್ನೋಂಥ ದೃಷ್ಟಿಕೋನದಿಂದ ಒಂದು ಇದನ್ನ ಇಟ್ಕೊಂಡು ನಾನೇ ಐಡಿಯಾ ಕೊಟ್ಬಿಟ್ಟು ಇದಕ್ಕೆ ನೀವು ಟಚಪ್ಪು ಸ್ವಲ್ಪ ಎಲ್ಲ, ಯಾಕಂದ್ರೆ ಈ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರೋದ್ರಿಂದ ಯಾರನ್ನಾರ ಮಾಡಬೇಡ್ರಿ, ನನಗೆ ದೇಶಪಾಂಡೆ ಮುಂತವ್ರಿಗೆಲ್ಲ ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಮಾಡಿರಿ ಅಂತ ಹೇಳಿ. ಅದಕ್ಕೆ ಅವ್ರು ಯಾರನ್ನೂ ತರಲಿಲ್ಲ, ನಾವೇ ಮಾಡಿದ್ವಿ. ಅದಕ್ಕೆ ಈಗ ಅವರು ಸಮಾಜದ ಎಲ್ಲ ತತ್ವದ ಜನನ ಅರ್ಥ ಮಾಡ್ಕೊಂಡಾರ. ಮತ್ತು ನೀವು ವಿಚಾರ ಮಾಡಬೇಕು,
ನಾವೇನು ಲಿಂಗಾಯತರಿದ್ದೇವೆ, ನಾವು ಬಸವನ ಅನುಯಾಯಿಗಳು, ಬಸವನ ತತ್ವ ನಡೆಸ್ತೀವಿ ಅಂತ ನಾವು ಹೇಳ್ತೇವೆ. ಆದರೆ ನಿಜವಾಗಿ ಬಸವ ತತ್ವದ ವಿಚಾರದಲ್ಲಿ ಹೆಚ್ಚು ನಂಬಿಕೆ ಇಟ್ಟಿರೋರು ಯಾರಂದ್ರೆ ಈಗ ಸಿದ್ದರಾಮಯ್ಯನೇ, ನಮ್ಮೆಲ್ಲ ಲಿಂಗಾಯತರಿಗಿಂತ ಬಸವನ ಅನುಯಾಯಿ ಅಂತಲೇ ಹೇಳ್ತಾನೆ ಸಿದ್ದರಾಮಯ್ಯ. ಅದೇ ಇದರಲ್ಲಿ ಯಾಕಂದರೆ ಅವ್ರಿಗೆ ವರ್ಗರಹಿತವಾದಂಥ ಸಮಾಜವನ್ನು ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನ ಇಂಟ್ರೆಸ್ಟು. ಆಧುನಿಕ ಬಸವಣ್ಣ ಅಂತೀರಿ. ನಾನು ಹಾಗೆ ಮಾತಾಡಬಾರ್ದು. ಯು ಕ್ಯಾನಾಟ್ ಕಂಪೇರ್ ಬಸವಣ್ಣ ವಿತ್ ಎನಿಬಡಿ. ಬಸವಣ್ಣದ ತತ್ವವನ್ನು ಪರಿಪಾಲನೆ ಮಾಡೋದಲ್ಲಿ ಈಸ್ ನಂಬರ್ 1. ಯಾರು? ಸಿದ್ದರಾಮಯ್ಯ. ಆದರೆ ಯಾವುದೇ ವ್ಯಕ್ತಿ ಮಾಡಲಿಕ್ಕಾಗಲ್ಲ. ಹೀಗಾಗಿ ಅವರು ಜಾತಿವಾದಿಗಳು ಅಂತ ನಾನು ಅಂದ್ಕೊಂಡಿಲ್ಲ. ಜನ ಮಾತಾಡ್ತಾರೆ ಇಲ್ಲಿ ಲೋಕಲ್ನಾಗ, ಅವರು ಯಾವ ಜಾತಿಯವ್ರ ಫೋಟೋ ಹೊಡ್ಸ್ಕೊಳಕ್ಕೆ ಅಟ್ಟ ಅವರು ಅದು ಅತ್ಲಾಗೆ ನಡೆಯೋದಿಲ್ಲ ಅಂತ ಗೊತ್ತಿರ್ತದೆ ನಮಗೆ. ಫೋಟೋದ ತೋರಿಸ್ಬೇಕು. ಅಲ್ಲ ಸರ್, ಅದಕ್ಕೆ ಫ್ಯಾಮಿಲಿಗೆ ಅದಿರಲಿ.